ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಲಕ್ಷ್ಮೀ ಸಾಗರ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮಿ. ಬನ್ನಿ, ಇವತ್ತು ದಿಢೀರಾಗಿ ಬೇಗನೆ ತುಂಬ ರುಚಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಬೇಳೆ ಉಪಯೋಗಿಸಿ ರಸಮ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ, ಇದು ಆಲ್ರೆಡಿ ಮಾಡಿರೋದು ಇಮೇಜು. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ರಸಮ್ ಅಷ್ಟು ಚೆನ್ನಾಗಿ ಬಂದಿತ್ತು. ಈ ಥರ ರುಚಿಯಾಗಿ ಟೇಸ್ಟಿಯಾಗಿ ರಸಮ್ ಹೇಗೆ ಮಾಡೋದು ಮತ್ತು ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ಕೊಡ್ತೀನಿ. ಮೊದಲು ನಾನಿಲ್ಲಿ ಒಂದು ಅರ್ಧ ಬಟ್ಲು ಬೇಳೆ ತೊಗೊಂಡಿದ್ದೀನಿ. ಇದು 4 ಜನಕ್ಕೆ ಮಾಡ್ತಾ ಇರೋದು. ಸೊ ಅದಕ್ಕೆ ನಾನು 2 ಹುಳಿ ಟೊಮೊಟೊ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಜನಕ್ಕೆ ಮಾಡೋದಾದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನಾನು 2 ಬ್ಯಾಡಗಿ ಮೆಣಸಿನ್ಕಾಯಿ, 2 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಮೆಣಸು, 1 ಟೇಬಲ್ ಸ್ಪೂನ್ ಜೀರಿಗೆ, ಮತ್ತು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಅಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಬೆಲ್ಲ, ಸ್ವಲ್ಪ ಅರಿಶಿಣ, ಮತ್ತು ಕೊತ್ತಂಬರಿ ಸೊಪ್ಪು, ಮಾಡೋದಕ್ಕೆ ಎಣ್ಣೆ, ಮತ್ತು ಒಗ್ಗರಣೆಗೆ ಕರಿಬೇವು, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ. ಇಷ್ಟೇ ಸ್ನೇಹಿತರೆ. ಇಷ್ಟು ಇಟ್ಕೊಂಡು ಸೂಪರ್ ಆ್ಯಂಡ್ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಬೇಳೆ ರಸಮ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ನಾನಿಲ್ಲಿ ಒಂದು ಕುಕ್ಕರ್ಗೆ ನಿಮಗೆ ಏನು ಅರ್ಧ ಕಪ್ ಬೇಳೆ ತೋರಿಸೋದ್ನೋ ಅದು ತೊಳೆದು ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಈ 2 ಟೊಮೊಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇನ್ನೊಂದೇನೆಂದರೆ ಸ್ನೇಹಿತರೆ, ನೀವು ಫಾರ್ಮ್ ಟೊಮೊಟೊ ಯೂಸ್ ಮಾಡಿದ್ರೆ ಹುಣ್ಸೆಹಣ್ಣು ಸ್ವಲ್ಪ ಜಾಸ್ತಿ ಹಾಕಿ. ರಸಮ್ ಅಂದ್ರೇ ಹುಳಿ ಇರಬೇಕಲ್ವಾ, ಸೊ ಹಾಗಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು. ಅದಕ್ಕೋಸ್ಕರ ಇದು ನಾನು ಮಾಡ್ತಾ ಇರೋ ಕ್ವಾಂಟಿಟಿ ಬಂದು 4 ಜನಕ್ಕಾಗುತ್ತೆ. ನೀವು ಸ್ವಲ್ಪ ಜಾಸ್ತಿ ಜನಕ್ಕೆ ಮಾಡಬೇಕಂದ್ರೆ ಬೇಳೆ ಮತ್ತು ಟೊಮೊಟೊ ಮತ್ತು ಹುಣಸೆಹಣ್ಣು ಇಷ್ಟು ಜಾಸ್ತಿ ತಗೊಳ್ಳಿ. ಆಮೇಲೆ ಜೊತೆಗೆ ಇದು ಖಾರನೂ ಅಷ್ಟೇ. ಇಲ್ಲಿ ನಾನು ಮೀಡಿಯಮ್ ಖಾರ ತೋರಿಸ್ತಾ ಇದ್ದೀನಿ. ನೀವು ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಮೆಣಸು ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ. ಈಗ ನಾನು ಬೇಳೆ ಟೊಮೊಟೊ ಹಾಕ್ಕೊಂಡು ಕೂಗೋಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು, ಮತ್ತು ಆಗಲೇ ಅರಿಶಿನ ತೋರಿಸಿದ್ನಲ್ಲ ಆ ಅರಿಶಿನೂ ಹಾಕೋತಾ ಇದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ಬೇಳೆ ಬೇಗ ಬೇಯುತ್ತೆ, ತುಂಬ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈಗ ಇದಿಷ್ಟು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನು 3ರಿಂದ 4 ವಿಷಲ್ ಕೂಗಿಸ್ಕೊಳ್ಳಿ ಸ್ನೇಹಿತರೆ. ಇದೇನಂತಂದರೆ ನಾವು ಮಿಕ್ಸಿಗೆ ಹಾಕಿ ರುಬ್ಬಲ್ಲ, ಮಸ್ಕೊಂಡು ಬೇಳೆ ರಸಮ್ ಮಾಡ್ತೀವಿ. ಸೊ ನಿಮಗೆ ಬೇಳೆ ಎಷ್ಟು ಬೇಯಬೇಕು ಅನಿಸುತ್ತೋ ಮಿನಿಮಮ್ 3 ವಿಷಲು, 4 ಆಗಿದ್ರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಟೊಮೊಟೊ ಎಲ್ಲ ಸಿಪ್ಪೆ ಎಲ್ಲ ನೀಟಾಗಿ ಎಡ್ಕೋಬೋದು. ಅದಕ್ಕೋಸ್ಕರ ನಾನು 4 ವಿಷಲ್ ಹೇಳಿದೆ. ಈಗ ಈ ಕಡೆ ಕುಕ್ಕರ್ನ ಕೂಗಕ್ಕೆ ಇಟ್ಕೊಂಡು ನಾವು ರಸಮ್ಗೆ ಒಂದು ಪೌಡರ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಒಂದು ಚಿಕ್ಕದೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಎಲ್ಲನೂ ಫ್ರೈ ಮಾಡ್ಕೊಳ್ಳೋದಕ್ಕೆ. ಇದು ಫ್ರೈ ಮಾಡಿ ಪುಡಿ ಮಾಡೋದ್ರಿಂದ ಆ ಘಮ ತುಂಬ ಚೆನ್ನಾಗಿ ಬರುತ್ತೆ. ನೀವು ಅಷ್ಟೇ ಮನೇಲಿ ಒಂದು ಸಲ ಫ್ರೈ ಮಾಡಿ ಪೌಡ್ರ್ ಮಾಡಿ. ಈ ಇನ್ಸ್ಟೆಂಟ್ ಪೌಡ್ರಿಗಿಂತ ಈ ಥರ ಮನೇಲಿ ಮಾಡ್ಕೊಳ್ಳೋ ಪೌಡ್ರೇ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಮೊದಲು 1 ಟೇಬಲ್ ಸ್ಪೂನ್ ಮೆಣಸು ಏನು ತೊಗೊಂಡಿದ್ನ ಅದನ್ನು ಹಾಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಇದು ಖಾರ ಮೀಡಿಯಮ್ ಆಗಿರುತ್ತೆ ಸ್ನೇಹಿತರೆ, ಖಾರ ಜಾಸ್ತಿ ಇರಲ್ಲ. ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತಂದರೆ ಮೆಣಸು ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ. ಮೆಣಸಿಲ್ಲ ಅಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೋಬೋದು. ಅದು ಯಾವಾಗಂತ ಮುಂದೆ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಯಾವ ಟೈಮಲ್ಲಿ ಅದನ್ನ ಸೇರಿಸಿದ್ರೆ ರಸಮ್ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಈಗ ಫಸ್ಟು ನಾನು ಮೆಣಸನ್ನ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಮೆಣಸು ಘಮ ಬರಬೇಕು ನಿಮಗೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಅದನ್ನು ಸಪ್ರೇಟ್ ಎತ್ತಿಟ್ಕೊಳ್ಳಿ. ಹಾಗೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ನಾನು ಏನು ತೊಗೊಂಡಿದ್ನೋ ಅದನ್ನೆಲ್ಲನೂ ಆ ಥರನೇ ಫ್ರೈ ಮಾಡ್ಕೋಬೇಕು. ಆಮೇಲೆ ಎಲ್ಲ ಡ್ರೈ ಇರೋ ಅಷ್ಟೇ, ಯಾವುದಕ್ಕೂ ಆಯಿಲ್ ಹಾಕಿ ಫ್ರೈ ಮಾಡೋ ಹಾಗಿಲ್ಲ. ಈಗ ನೆಕ್ಸ್ಟು ನಾನು ಜೀರಿಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ ಚಿಟಪಟ ಅಂತ ಸಿಡಿಯೋವರೆಗೂ ಫ್ರೈ ಮಾಡ್ಕೊಳ್ಳಿ ಜೀರಿಗೆನ. ಆ ಜೀರಿಗೆದು ಘಮ ಬರುತ್ತಲ್ಲ ಆಗ ತುಂಬ ಚೆನ್ನಾಗಿರುತ್ತೆ. ನಾವು ಪುಡಿ ಮಾಡಿಕೊಂಡೆ. ನೀವು ಸ್ವಲ್ಪ ಕ್ವಾಂಟಿಟಿ ಮಾಡ್ತಿದ್ರೆ ನೀವು ಮಿಕ್ಸಿಗೆ ಹಾಕೋ ರುಬ್ಕೋಬೇಕು ಅಂತೇನಿಲ್ಲ. ನಿಮ್ಮ ಹತ್ರ ಕುಟ್ಟೋದಿದ್ರೂ ಕುಟ್ಕೊಂಡ್ರು ಇನ್ನೂ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಕ್ವಾಂಟಿಟಿ ಅಲ್ವಾ ಅದಕ್ಕೆ. ಈಗ ನಾನು ಇದಕ್ಕೆ 2 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು 2 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಬಂದು ಕಲರ್ಗೆ, ಗುಂಟೂರು ಬಂದು ಖಾರಕ್ಕೆ. ಯಾಕಂದರೆ ಮೆಣಸು ಹಾಕಿದ್ದೀನಲ್ವ, ಸೊ ಅದಕ್ಕೆ ಮೆಣಸಿನ್ಕಾಯಿ ಕಮ್ಮಿ ಹಾಕ್ಕೊಂಡಿದ್ದೀನಿ. ನಾನು ಇವತ್ತು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿಲ್ಲ, ಅದಕ್ಕೆ ಒಣ ಮೆಣಸಿನ್ಕಾಯಲ್ಲೇ ಮಾಡ್ಕೋತಾ ಇದ್ದೀನಿ. ಈಗ ಏನೇನು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೋ ನಾನು ಹುರ್ಕೊಂಡಿದ್ದು ಮೆಣಸು ಮತ್ತು ಜೀರಿಗೆ ಮತ್ತು ಮೆಣಸಿನ್ಕಾಯಿ 3 ಹಾಕ್ಕೊಂಡಿದ್ದೀನಿ. 3 ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಳ್ಳೋಣ. ಪುಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಈ ಕಡೆ ಕುಕ್ಕರ್ ಕೂಡ ಕೂಗಿ ತಣ್ಣಗಾಗಿತ್ತು. ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಬೇಳೆ ಟೊಮೊಟೊ ಎಲ್ಲ ಅಂತ. ಇದನ್ನು ಈಗ ಒಂದು 10 ನಿಮಿಷ ತಣ್ಣಗಾದಮೇಲೆ ನೀಟಾಗಿ ಸ್ಮ್ಯಾಶರಲ್ಲಿ, ಈ ಥರ ಸ್ಮ್ಯಾಶರ್ ಇರುತ್ತಲ್ಲ ನಿಮ್ಮ ಮನೆಯಲ್ಲಿ, ಆ ಥರದಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅದಿಲ್ಲ ಅಂದರೆ ಬೇಕಾದರೆ ನಾವು ಮಸೊಪ್ಪೆಲ್ಲ ಮಾಡಿದಾಗ ಮಸೊಪ್ಪನ್ನ ಇದು ಮಾಡೋಕ್ಕೋಸ್ಕರ ಒಂದು ಮಂತ್ ಅಂತ ಇಟ್ಕೊಂಡಿರ್ತೀವಲ್ಲ, ಆ ಥರದಲ್ಲಿ ಕೂಡ ಮಾಡ್ಬೋದು. ಇಲ್ಲ ಈ ಥರದ್ದಿದ್ರೆ ಇದರಲ್ಲಾದರೂ ಮಾಡ್ಕೋಬೋದು. ನೀಟಾಗಿ ನೋಡಿ ನಾನು 4 ವಿಷಲ್ ಕೂಗ್ತಿರೋದಕ್ಕೆ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಿತ್ತು. ಜೊತೆಗೆ ಇಲ್ಲಿ ಈ ಮೆಣಸು ಜೀರಿಗೆ ಒಣಗಿದ ಮೆಣಸಿನ್ಕಾಯಿ ಕೂಡ ಪೌಡ್ರ್ ಮಾಡಿಕೊಂಡೆ.
ಅದ್ರ ಜೊತೆಗೆ ಈಗ ನಾನು ಹುಣ್ಸೆಹಣ್ಣು ತೊಗೊಂಡಿದ್ನಲ್ಲ ಸ್ನೇಹಿತರೆ, ಅದನ್ನು ನೀರು ಹಾಕಿ ನೆನೆಸ್ಕೊತಾ ಇದ್ದೀನಿ ಕಲ್ಸೋಕ್ಕೆ ಚೆನ್ನಾಗಿರುತ್ತೆ ಅಂತ. ನೀವು ಕ್ವಿಕ್ಕಾಗಿ ಮಾಡಬೇಕು ಅಂದರೆ ಏನು ಮಾಡಿ, ಸ್ವಲ್ಪ ಬಿಸಿ ನೀರು ಹಾಕಿ. ಬಿಸಿ ನೀರು ಹಾಕಿದಾಗ ಹುಣ್ಸೆಹಣ್ಣು ಬೇಗ ಕಲಿಸ್ಬೋದು ನಾವು. ಈ ತಣ್ಣೀರು ಹಾಕಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಹುಣ್ಸೆಹಣ್ಣು ಉನಿಬೇಕಾಗುತ್ತೆ, ಅಲ್ಲಿವರೆಗೂ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಬಿಸಿ ನೀರು ಹಾಕಿ ಕಲಿಸ್ಕೊಂಡೆ. ಈಗ ನೋಡಿ ಕಲಸಿಟ್ಕೊಂಡಿದ್ದೀನಿ. ಮತ್ತು ಕೂಗಿದ್ದ ಬೇಳೆ ಇದೆಯಲ್ಲ, ಇದನ್ನು ನಾನು ಸ್ಟವ್ ಇಟ್ಕೊಂಡು ಆನ್ ಮಾಡಿಕೊಂಡು ಬೇಳೆ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ಆ ಬೇಯ್ತಾ ಇರೋ ಬೇಳೆಗೆ ನಾನು ಇಲ್ಲಿ ಹುಣ್ಸೆಹಣ್ಣು ಕಲಸಿರೋ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಹುಣ್ಸೆಹಣ್ಣನ್ನ ನೋಡಿ ಸೇರಿಸ್ಕೊಳ್ಳಿ. ಜಾಸ್ತಿ ಹುಳಿ ಆಗೋದ್ರೆ ರಸಮ್ ತಿನ್ನೋಕ್ಕಾಗಲ್ಲ, ಗ್ಯಾಸ್ಟ್ರಿಕ್ ಥರ ಆಗಿಬಿಡುತ್ತೆ. ಸೊ ನಿಮಗೆ ಹುಣ್ಸೆಹಣ್ಣು ಹುಳಿ ಎಷ್ಟು ಬೇಕೋ ಆ ಥರ ಸೇರಿಸ್ಕೊಳ್ಳಿ, ಯಾಕಂದರೆ ಟೊಮೊಟೊ ಕೂಡ ಹುಳಿ ಇರುತ್ತಲ್ವ, ಅದಕ್ಕೋಸ್ಕರ. ಈಗ ನಾನು ರಸಮ್ ನನಗೆ ಯಾವ ಹದಕ್ಕೆ ಬೇಕು ಅಂದರೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರು ಹಾಕ್ಕೊಂಡು ನಾನು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಒಂದು ಕುದಿ ಬರಲಿ ಈ ಕಡೆ ಸ್ನೇಹಿತರೆ. ಈ ಕಡೆ ಕುದಿ ಬರೋವರೆಗೂ ನಾವು ನೆಕ್ಸ್ಟ್ ಒಂದು ಫ್ರೈ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಬೇಯಕ್ಕೆ ಬಿಟ್ಕೊಳ್ಳೋಣ ಇದನ್ನು. ಈಗ ನಿಮಗೂ ಅಷ್ಟೇ ರಸಮ್ ಯಾವ ಥರ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಉಪ್ಪು ಇವಾಗಲೇ ಸೇರಿಸ್ಕೊಂಡು ಸ್ವಲ್ಪ ಇದನ್ನು ಕುದಿಯೋಕ್ಕೆ ಬಿಟ್ಬಿಡಿ. ಈಗ ಒಂದು 2 ನಿಮಿಷ ಆದಮೇಲೆ ನಾನು ಆಗಲೇ ಕಟ್ ಮಾಡಿದ್ನಲ್ಲ ಕೊತ್ತಂಬರಿ ಸೊಪ್ಪು ಹೇಳಿದ್ನಲ್ಲ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಕೊಟ್ಕೊಳ್ಳಿ. ಈ ಬೇಳೆ ರಸಮ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಯಾವಾಗಾದರೂ ನೀವು ಕ್ವಿಕ್ಕಾಗಿ ಮಾಡ್ಕೋಬೇಕು ಅಂತಂದಾಗೆಲ್ಲ ಈ ಥರ ಮಾಡಿ. ಮತ್ತು ಮಕ್ಕಳಿಗೂ ಅಷ್ಟೇ ಹೆಲ್ತ್ಗೆ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ ಇದು. ಮತ್ತು ಈ ಮಳೆಗಾಲದಲ್ಲಿ ಮತ್ತು ಮಕ್ಕಳಿಗೆ ಶೀತ ಕೆಮ್ಮು ನೆಗಡಿ ಆಗಿದ್ದಾಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಅಷ್ಟೇ ಒಂದು ಸಲ ಮನೇಲಿ ಟ್ರೈ ಮಾಡಿ. ಈಗ ರಸಮ್ಗೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಆ ಕಡೆ ಅದು ಬೇಳೆ ಬೇಯ್ತಾ ಇರಲಿ, ಹುಣ್ಸೆಹಣ್ಣೆಲ್ಲ ಹಾಕಿದ್ದೀನಲ್ಲ ಅದು ಬೇಯ್ತಾ ಇರಲಿ. ಈ ಕಡೆ ನಾನು ಒಂದು ಚಿಕ್ಕ ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಇದು ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ನಾನು ಆಗಲೇ ತೋರಿಸ್ತಾ ಇಲ್ವ ನಿಮಗೆ, ಸಾಸಿವೆ ಮತ್ತು ಜೀರಿಗೆ ಅದು ಎರಡನ್ನೂ ಹಾಕೋತೀನಿ. ಜೀರಿಗೆ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಹಾಕಿ ಯಾಕಂತಂದರೆ ಜೀರಿಗೆ ಪುಡಿ ಕೂಡ ಹಾಕಿರ್ತೀವಲ್ವ, ಸೊ ಜೀರಿಗೆ ಜಾಸ್ತಿ ಹಾಕ್ಬಿಟ್ರೆ ಅದೇ ಫ್ಲೇವರ್ ಬಂದ್ಬಿಡುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟು ನಾನಿಲ್ಲಿ ಒಂದು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ. ರಸಮ್ಗೆ ಮೀನು ಬೆಳ್ಳುಳ್ಳಿ ಸ್ನೇಹಿತರೆ. ಯಾರು ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ಅಂತೀರ ಅವ್ರು ಬೇಕಾದ್ರೆ ನೀವು ಹಿಂಗೆ ಹಾಕ್ಕೊಳ್ಳಿ. ನಾವು ಬೆಳ್ಳುಳ್ಳಿ ಯೂಸ್ ಮಾಡ್ತೀನಿ ಅವರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ರಸಮ್ಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಬೆಳ್ಳುಳ್ಳಿ. ಸೊ ಆದ್ದರಿಂದ ನಾನೀಗ ಬೆಳ್ಳುಳ್ಳಿನೂ ಕರಿಬೇವು ಜೀರಿಗೆ ಮತ್ತು ಸಾಸಿವೆ ಇಷ್ಟು ಹಾಕ್ಕೊಂಡು ಈಗ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅದು ಬೆಳ್ಳುಳ್ಳಿ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಾಗಲೇ ಟೇಸ್ಟು. ಸೊ ಒಂದು 2 ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ, ಹೈ ಫ್ಲೇಮ್ ಇಡಬೇಡಿ, ಸೀದೋಗ್ಬಿಡುತ್ತೆ ಬೆಳ್ಳುಳ್ಳಿ. ಸೀದೋದ್ರೆ ರಸಮ್ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ. ಈಗ ಇದು ಒಂದು 2 ನಿಮಿಷ ಆದಮೇಲೆ ನಾನಿಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದಲ್ಲ, ಮೆಣಸು ಜೀರಿಗೆ ಬ್ಯಾಡಗಿ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ, ಆ ಪೌಡ್ರನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಆ ಪೌಡ್ರನ್ನ ಇದಕ್ಕೆ ಸೇರಿಸ್ಕೊಂಡು ಫುಲ್ಲು ನೀಟಾಗಿ ಸೇರಿಸ್ಕೊಂಡು ಅದು ಒಂಚೂರು ಎಣ್ಣೆಯಲ್ಲಿ ಫ್ರೈ ಮಾಡಿ. ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಆಲ್ರೆಡಿ ಡ್ರೈ ರೋಸ್ಟ್ ಆಗಿದೆ, ತುಂಬ ಫ್ರೈ ಮಾಡಬೇಕು ಅಂತೇನಿಲ್ಲ. ಒಂದು 2 ನಿಮಿಷ ಆಮೇಲೆ ಫ್ಲೇಮ್ ಕಮ್ಮಿ ಇಟ್ಕೊಳ್ಳಿ, ಬೇಗ ಸೀದೋಗ್ಬಿಡುತ್ತೆ ಆ ಪೌಡ್ರು. ಯಾಕಂದರೆ ಆಯಿಲ್ ಕೂಡ ಕಮ್ಮಿ ಹಾಕಿರ್ತೀವಲ್ಲ ನಾವು, ಅದಕ್ಕೋಸ್ಕರ. ಒಂದು 2 ನಿಮಿಷ ಅದು ಒಂಚೂರು ಫ್ರೈ ಆದರೆ ಸಾಕು. ಫ್ರೈ ಆದಮೇಲೆ ಈ ಕಡೆ ಬೇಳೆ ಬೇಯ್ತಾ ಇತ್ತಲ್ವ, ಅದ್ರದ್ದು ತೊಗೊಂಡು ಒಂದು ಸ್ವಲ್ಪ ಈ ಥರ ಹಾಕೊಳ್ಳೋಣ. ಇಲ್ಲ ಅಂತಂದರೆ ನೀವು ಇದನ್ನೇ ತೊಗೊಂಡು ಬೇಯ್ತಾ ಇರೋ ಬೇಳೆ ಕೂಡ ಹಾಕೋಬೋದು. ಎರಡಲ್ಲಿ ಯಾವ ಥರ ಆದರೂ ಹಾಕ್ಕೊಳ್ಳಿ, ನಿಮ್ಗೆ ಹೆಂಗೆ ಕಂಫರ್ಟೇಬಲ್ ಆ ಥರ ಹಾಕ್ಕೊಳ್ಳಿ. ನಾನೀಗ ಇದಕ್ಕೇ ಈ ಕಡೆ ಈ ಒಗ್ಗರಣೆ ಅದಕ್ಕೇ ಒಂದು 2-3 ಟೇಬಲ್ ಸ್ಪೂನು ಅದು ರಸಮ್ ಎತ್ತಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ತೆಗೆದು ಆ ಕಡೆ ಬೇಯ್ತಾ ಇದೆಯಲ್ಲ ಬೇಳೆ, ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ಇದಕ್ಕೆ ಆಗಲೇ ತೋರಿಸ್ನಲ್ಲ ಬೆಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಈ ಬೆಲ್ಲನೇ ಸ್ಪೆಷಲ್ ಟಚ್ಚು ಸ್ನೇಹಿತರೆ, ತುಂಬ ಚೆನ್ನಾಗಿ ಬರುತ್ತೆ ಬೆಲ್ಲ ಹಾಕಿದ್ರೆ. ರಸಮ್ ಟೇಸ್ಟು ಏನೋ ಒಂಥರ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಈ ಒಗ್ಗರಣೆ ತೊಗೊಂಡು ರಸಮ್ಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಇವಾಗ ಬೇಕಾದರೆ ನೀವು ಖಾರ ಚೆಕ್ ಮಾಡ್ಕೊತೀರ ಅಲ್ವಾ. ಸೊ ಖಾರ ನಿಮಗೆ ಕಮ್ಮಿ ಇತ್ತು ಅಂತಂದರೆ ಏನು ಮಾಡಿ ಅಂತಂದರೆ, ಈ ಒಗ್ಗರಣೆ ಹಾಕೋಕ್ಕೂ ಮುಂಚೆ ಒಂದು ಹಸಿಮೆಣ್ಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ಳಿ. ಆಗ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈ ಮದುವೆ ಮನೆಗಳಲ್ಲೆಲ್ಲ ಹೋಟೆಲಲ್ಲೆಲ್ಲ ರಸಮ್ ತಿಂತೀವಲ್ಲ, ಅವರೆಲ್ಲ ಹಾಗೆ ಮಾಡೋದು. ಒಗ್ಗರಣೆಗೆ ಮೆಣಸಿನ್ಕಾಯಿ ಹಾಕಬೇಡಿ, ಹಾಕಿದ್ರೆ ಅದು ಚೆನ್ನಾಗಿರಲ್ಲ. ಈ ಬೇಳೆ ಬೆಂದಿರುತ್ತಲ್ಲ, ಕೂಗ್ಸಾದ್ಮೇಲೆ ಈಗ ಬೇಳೆ ಬೇಯಕ್ಕಿಡ್ತೀವಲ್ಲ, ಇಟ್ಟಾಗ ಒಂದು ಹಸಿಮೆಣ್ಸಿನ್ಕಾಯಿನ ಉದ್ದುದ್ದಕ್ಕೆ ಸೀಳ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಇದು ಒಗ್ಗರಣೆ ಸೇರಿಸ್ಕೊಂಡು ರಸಮ್ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೋತಾ ಇದ್ದೀನಿ ಸಾಕು ಅಂತ. ಸಾಕು ಅನ್ನೋರು ಹೀಗೆ ಬಿಟ್ಕೊಳ್ಳಿ. ಇಲ್ಲ ನಿಮ್ಗೆ ಏನಾದ್ರು ರಸಮ್ ಗಟ್ಟಿ ಆಯಿತು ಅಂತಂದರೆ ಈಗ ಬೇಕಾದ್ರೆ ಸ್ವಲ್ಪ ನೀವು ನೀರು ಆ್ಯಡ್ ಮಾಡ್ಕೋಬೋದು. ಮತ್ತು ಜೊತೆಗೆ ಉಪ್ಪು ಕೂಡ ಚೆಕ್ ಮಾಡ್ಕೊಳ್ಳಿ, ಉಪ್ಪು ಕರೆಕ್ಟಾಗಿದೆಯಾ ಅಂತ. ಉಪ್ಪು ಕರೆಕ್ಟಾಗಿತ್ತು ಅಂತಂದರೆ ಹಾಗೆ ಒಂದು 10 ನಿಮಿಷ ಇದನ್ನು ಕುದಿಯೋಕೆ ಬಿಡಿ.
ಈ ಥರ ಕುದಿಯೋಕೆ ಬಿಟ್ಟರೆ ಸಾಕು ಸ್ನೇಹಿತರೆ. ತುಂಬ ಹೊತ್ತು ಕುದಿಬೇಕು ಇದು ಅಂತೇನಿಲ್ಲ, ಯಾಕಂದರೆ ಆಲ್ರೆಡಿ ನಾವೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡೇ ಮಾಡಿರೋದು. ಸೊ ಆದ್ದರಿಂದ ಒಂದು 5ರಿಂದ 10 ನಿಮಿಷ ಕುದಿಸ್ಕೊಂಡ್ರೆ, ಜಸ್ಟ್ ಒಂದು 5 ಮಿನಿಟ್ಸ್ ಕುದಿಸ್ಕೊಂಡ್ರು ಸಾಕು. ಕುದಿಸ್ಕೊಂಡ್ರೆ ಅಷ್ಟೇ ರಸಮ್ ರೆಡಿ ಆಯಿತು. ಈಗ ಇದನ್ನು ನಾನು ಸರ್ವ್ ಮಾಡಿ ತೋರಿಸ್ತಾಯಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ. ಜೊತೆಗೆ ಕಲರ್ ಕೂಡ ಅಷ್ಟೇ, ನಾವು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ಕೆಂಪಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ. ನೀವು ಅಷ್ಟೇ ಮನೇಲಿ ಒಂದ್ಸಲ ನಾನು ತೋರಿಸ್ತಿರೋ ರೀತಿಲಿ ಒಂದ್ಸಲ ಟ್ರೈ ಮಾಡಿ. ಇಲ್ಲ ಆಲ್ರೆಡಿ ಯಾರಾದರೂ ಟ್ರೈ ಮಾಡಿದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ವಿಡಿಯೋ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.